ದೇಹದಲ್ಲಿ ಹೆಚ್ಚುವರಿ ಐರನ್ ಫ್ರೀ ರಾಡಿಕಲ್ ಉತ್ಪಾದಿಸಬಹುದು. ಇದು ಜೀವಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಅದಕ್ಕೆ ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಕಬ್ಬಿಣದ ಮಟ್ಟವು ಕಡಿಮೆ ಆಗಿ ಐರನ್ ಮಿತಿಮೀರಿದ ಪ್ರಮಾಣಕ್ಕೆ ಸಂಬಂಧಿಸಿದ ಕ್ಯಾನ್ಸರ್ಗಳಾದ ಯಕೃತ್ತು, ಶ್ವಾಸಕೋಶ, ಕೋಲನ್, ಹೊಟ್ಟೆ ಮತ್ತು ಗಂಟಲಿನ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ರಕ್ತದ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಅಪಾಯವನ್ನು ಕೂಡ ಕಡಿಮೆ ಮಾಡಬಹುದಾದ ಆನುವಂಶಿಕ ಬದಲಾವಣೆಗಳಿಗೂ ಕಾರಣವಾಗಬಹುದು. ಜೆನೆಟಿಕ್ ಬದಲಾವಣೆಗಳು ಮತ್ತು ರಕ್ತದ ಕ್ಯಾನ್ಸರ್ ಕಡಿಮೆ ಆಗುವುದು. ಅದು ಅಲ್ಲದೆ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆಯಲ್ಲಿ ಪ್ರಕಟವಾದ ಅಧ್ಯಯನವು ಆಗಾಗ್ಗೆ ರಕ್ತದಾನ ಮಾಡುವವರಿಗೆ ಕೆಲವು ರೀತಿಯ ಕ್ಯಾನ್ಸರ್ ಅಪಾಯ ಕಡಿಮೆ ಎಂದು ಕಂಡುಹಿಡಿದಿದೆ. ಲಂಡನ್ನಲ್ಲಿ ಫ್ರಾನ್ಸಿಸ್ ಕ್ರಿಕ್ ಸಂಸ್ಥೆಯು ಆಗಾಗ್ಗೆ ರಕ್ತದಾನ ಮಾಡುವವರಿಗೆ ಸೂಕ್ಷ್ಮವಾದ ಆನುವಂಶಿಕ ಬದಲಾವಣೆಗಳು ಕಂಡುಬರಬಹುದು. ಅವರಲ್ಲಿ ರಕ್ತದ ಕ್ಯಾನ್ಸರ್ ಬರುವ ಅಪಾಯವು ಕಡಿಮೆ ಮಾಡುತ್ತದೆ ಎಂದು ಕಂಡುಹಿಡಿದಿದೆ.